ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 3 ಅಕ್ಟೋಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 1 ಅಕ್ಟೋಬರ್ಗೆ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸೈಡ್ ವೇಸ್ ಮೂವ್ಮೆಂಟಮ್ ಇರ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಚೈನ್ ಹಾಗೂ 2 ಅಕ್ಟೋಬರ್ ಮಹಾತ್ಮ ಗಾಂಧಿ ಜಯಂತಿ ಇರೋ ಸಲುವಾಗಿ, ಹಾಲಿಡೇ ಇರೋ ಸಲುವಾಗಿ ಈ ಮಂಗಳವಾರ ನಾವು ಮಾರ್ಕೆಟ್ ಸೈಡ್ ವೇಸ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವಾಲಟಿಲಿಟಿನಲ್ಲಿ ಎಂಡ್ ಆಫ್ ದ ಡೇ ಸೈಡ್ ವೇಸ್ ಅಲ್ಲೇ ಕ್ಲೋಸಿಂಗ್ ನ ಕಂಡು. ಸೊ ಇಲ್ಲಿಂದ ಈಗ ನಾವು 3 ಅಕ್ಟೋಬರ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋದಕ್ಕೆ ಕ್ವಿಕ್ ಆಗಿ ಒಂದು ಬಾರಿ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 42 ಲ್ಯಾಕ್ಸ್ ಇದ್ರೆ, ಕಾಲ್ ಸೈಡ್ ಅಲ್ಲಿ 63 ಲ್ಯಾಕ್ಸ್ ಇದೆ. ಸೊ 1:1.5 ವರೆಗೆ ಡಿಫ್ರೆನ್ಸ್ ಇದೆ ಕಾಲ್ ರೈಟರ್ಸ್ ಗೆ ಪುಟ್ ರೈಟರ್ಸ್. ಸೊ ಇಲ್ಲಿ ಇನ್ನು ಬೇರಿಶ್ ಆಗಿದೆ ಹಾಗೂ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ ನಿಫ್ಟಿ. ಸೊ ಈಗಿನ ಲೆವೆಲ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,43,000. ಈಗಿನ ಅರ್ಧ ಮನಿ 25,800 ಹತ್ರ. ಸೊ ಇಲ್ಲಿಂದ ಟೋಟಲ್ ಓಪನ್ ಇಂಟ್ರೆಸ್ಟ್ ಹೆಚ್ಚಾಗಿರೋದು 4,57,000 26,000 ಹತ್ರ. ಅದೇ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,01,000 25,600 ಹತ್ರ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ ಅದು 25,800 ಹತ್ರ. ಸೊ ಪುಟ್ ರೈಟರ್ಸ್ ಝೋನ್ ನಾವು 25,600 ಇಂದ 800 ಝೋನ್ ಅಂತ ತಗೋಬಹುದು. ಸೊ ನಿಫ್ಟಿ ಈಗ ಕೆಳಗಡೆ 200 ಪಾಯಿಂಟ್ಸ್ ಅಥವಾ ಮೇಲೆ 200 ಪಾಯಿಂಟ್ಸ್ ಆಗುತ್ತೆ. ಸೊ ಇದನ್ನ ಈಗ ನಾವು ಚಾರ್ಟ್ ಅಲ್ಲಿ ಬಂದು ನೋಡೋಣ. ಸೊ ಆಪ್ಷನ್ ಚೈನ್ ಪ್ರಕಾರ ನಿಫ್ಟಿಗೆ ಮೇಲೆ ರೇಂಜ್ 26,000 ಆದ್ರೆ 25,800 ಇದು ಒಂದು ರೇಂಜ್ ಆಗುತ್ತೆ. ಕೆಳಗಡೆ ಏನಾದ್ರು ಬಂದ್ರೆ 25,800 ಇಂದ ಕೆಳಗಡೆ 25,600 ಇಲ್ಲಿ ಒಂದು ರೇಂಜ್ ಆಗುತ್ತೆ. ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಬರುತ್ತೆ ಹಾಗೂ ಇಲ್ಲಿ 26,000 ಸೈಕಲಾಜಿಕಲ್ ಲೆವೆಲ್ ಇರುತ್ತೆ. ಇನ್ನು ನಿಫ್ಟಿ ಕೊನೆಯ 45 ನಿಮಿಷದ ಕ್ಲೋಸಿಂಗ್ ನೋಡ್ತಾ ಇದ್ರೆ ಸ್ವಲ್ಪ ಬುಲ್ಲಿಶ್ ಮೂವ್ಮೆಂಟಮ್ ನ ಕೊಟ್ಟು ಎಂಡ್ ಆಫ್ ದ ಡೇ ನಿಯರ್ 10 ಡೇ ಮೂವಿಂಗ್ ಆವರೇಜ್ ಹತ್ರ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ನಮಗೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಕೆಳಗಡೆ 25,750 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ಬೇಕು. ಇಲ್ಲಿಂದ ಬರೋ ಮೂಮೆಂಟಮ್ ಇದು 26,000 ಹತ್ತತ್ರದಲ್ಲಿ ಅಂದ್ರೆ 25,950 ಲೆವೆಲ್ ನ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದು. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಇಲ್ಲಿ ಏನಾದ್ರು ಬುಲ್ಲಿಶ್ ಮೂವ್ಮೆಂಟ್ ಸ್ಟಾರ್ಟಿಂಗ್ ಆಫ್ ದ ಡೇನೆ ಬಂದ್ರೆ ಅದು 10 ಗಂಟೆವರೆಗೆ ಅಥವಾ 10:15 ಬಂದ್ಬಿಡುತ್ತೆ. ಸೊ ಈ ಮೂಮೆಂಟಮ್ ನ 950 ಹತ್ರ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಸೈಡ್ ಅಲ್ಲಿ ಇರಿ. ಇಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತಾ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಎಂಡ್ ಆಫ್ ದ ಡೇ 230 ಮೇಲೆ ಬೇಕಾದ್ರೆ 0 ಕಾಲ್ ನ ನಾವು ನಿಫ್ಟಿನಲ್ಲಿ ಟ್ರೈ ಮಾಡಬಹುದು. ಇನ್ನು 25,750 ಬ್ರೇಕ್ ಆದ್ರೆ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ಟು ಪೊಸಿಷನ್ಸ್ ನ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ 25,600 ವರೆಗೆ ಬರುತ್ತೆ ಹಾಗೂ ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಹೋಗೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಆಪ್ಷನ್ ಚೈನ್ ಚೆಕ್ ಮಾಡಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನ ಚೆಕ್ ಮಾಡೋಣ. ಸೊ ಈಗ ನಾನು ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ 9th ಅಕ್ಟೋಬರ್ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಪುಟ್ ಸೈಡ್ ಅಲ್ಲಿ 8 ಲ್ಯಾಕ್ಸ್ ಇದ್ರೆ, ಕಾಲ್ ಸೈಡ್ ಅಲ್ಲಿ 12 ಲ್ಯಾಕ್ಸ್. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 73,000 53,000 ಸ್ಟ್ರೈಕ್ ಪ್ರೈಸ್ ಹತ್ರ ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೇ ಲೆವೆಲ್ ಅಲ್ಲಿ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 1,04,000 ಟೋಟಲ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 70,000 ಇದೇ ಲೆವೆಲ್ ಅಲ್ಲಿ ಇದೆ. ಸೊ 53,000 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಗೆ ಬಂದಿದ್ದೀವಿ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ ತನ್ನ 20 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜ್ ಒಳಗಡೆನೆ ಟ್ರೇಡ್ ಆಗ್ಬೋದು ಅಂತ. ಆದ್ರೆ ಇಲ್ಲಿ ನಾವು ಒಂದು ತಪ್ಪು ಮಾಡಿದ್ದು, ಸ್ಟಾರ್ಟಿಂಗ್ ಆಫ್ ದ ಡೇ ಫಸ್ಟ್ ಮಿನಿಟ್ ಅಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ ಇಲ್ಲಿ ನಾವು ಮೊದಲನೇ 5 ಮಿನಿಟ್ಸ್ ಹೈ ಇಂದನೇ ಕಾಲ್ ಪೊಸಿಷನ್ಸ್ ನ ತಗೊಂಡ್ವಿ. ಆದ್ರೆ ಈ ಮೂವ್ಮೆಂಟಮ್ ಫೇಲ್ ಆಗಿದ್ದಕ್ಕೆ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಅದಾದ್ಮೇಲೆ ನಾವು ಡಿಸ್ಕಸ್ ಮಾಡಿದ್ದಂಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇನ್ನು ಆಪ್ಷನ್ ಚೈನ್ ಪ್ರಕಾರ ಈಗ 53,000 ಮೇಕರ್ ಬ್ರೇಕ್ ಲೆವೆಲ್ ಆಗಿದ್ದಕ್ಕೆ ನಾವು 2 ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆ 52,750 ಹಾಗೂ ಮೇಲೆ 53,250. ಸೊ ಈ ಮಧ್ಯದಲ್ಲಿ ಅಗೇನ್ ನಾವು ಕಾಲ್ ಪೊಸಿಷನ್ ತಗೊಳ್ಳೋದು ಬೇಡ. ಇಲ್ಲಿ ಯಾವುದೇ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪೊಸಿಷನ್ಸ್ ನ ತಗೊಂಡ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ 53,250 ಮೇಲೆ ಕಾಲ್ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಸುಲಭವಾಗಿ 250 to 300 ಪಾಯಿಂಟ್ಸ್ ಮೇಲೆ ಅದು 53,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದೇ ಕೆಳಗಡೆ 750 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಮಿಡಿಯೇಟ್ ಸಪೋರ್ಟ್ 52,500 ಹತ್ರ ಇದೆ. ಸೊ ಇಲ್ಲಿ ಕೆಳಗಡೆ 250 ಪಾಯಿಂಟ್ಸ್ ಮೂವ್ಮೆಂಟ್ ಗಾಗಿ
ಪುಟ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡ್ಬೋದು. ಸೊ ಆಲ್ವೇಸ್ ಪುಟ್ ಸೈಡ್ ಅಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಪೊಸಿಷನ್ಸ್ ನ ತಗೊಳ್ಳಿ. 52,500 ಗಿಂತ ಇನ್ನೂ ಹೆಚ್ಚಿನ ಕರೆಕ್ಷನ್ ಕಾಣೋಂಗಿದ್ರೆ ಅಲ್ಲಿ ಬೇಕಾದ್ರೆ ಅಗ್ರೆಸಿವ್ ಆಗಿ ಪುಟ್ ಪೊಸಿಷನ್ಸ್ ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಆ ರೀತಿಯ ಅಪ್ಡೇಟ್ಸ್ ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು 3rd ಅಕ್ಟೋಬರ್ ಗುರುವಾರ ನಿಫ್ಟಿ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.